ಐ ಥಿಂಕ್ ಅದು ನಮ್ಮ ಕಾನ್ಷಿಯಸ್ನೆಸ್ ಮೇಲೂ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ಸಾಯಬೇಕು ಅಂತಲೇ ಬಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವ. ಯಾಕೆಂದರೆ ನಾನು ಡೈಲಿ ಓಡಾಡ್ತೀನಿ ಪೀಕ್ ಟೈಮಲ್ಲಿ, ಎಷ್ಟು ಕ್ರೌಡ್ ಇರುತ್ತೆ ಅಂದರೆ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಇನ್ನೊಂದು ಏನಂದರೆ ಇಂಟರ್ ಕನೆಕ್ಷನ್ ಪಾಯಿಂಟ್ಸಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದಕ್ಕಿಂತ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಇನಫ್ ಇಲ್ಲ, ಇಂಥ ಜನರು ಓಡಾಡೋಕ್ಕೆ ಸ್ಪೇಸ್ಗಳು ಇವೆಲ್ಲ ಸ್ವಲ್ಪ ಕಡಿಮೆ ಇದೆ. ಬಟ್ ಇಲ್ಲೆಲ್ಲ ಪರವಾಗಿಲ್ಲ, ಇಲ್ಲ ಐ ಥಿಂಕ್ ಇಟ್ಸ್ ಇಂಟೆನ್ಷನಲ್ ಅನ್ಸುತ್ತೆ ನನಗೆ. ಇಲ್ಲಿ ಈ ಸ್ಟೇಷನಲ್ಲಿ ಮೆಟ್ರೋ ರಶ್ಶು ಇರೋಲ್ಲ, ಯಾವತ್ತು ಖಾಲಿನೇ ಇರುತ್ತೆ ಬೆಳಿಗ್ಗೆನೂ. ಇಲ್ಲ, ನಾವು ಬರಬೇಕಿದ್ರೆ ಇರಲಿಲ್ಲ, ನಾವು ಬಂದು ಮೋಸ್ಟ್ಲಿ ಆಲ್ರೆಡಿ ಕ್ಲಿಯರ್ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆ. ಮಂತ್ರಿ ಸ್ಕ್ವೇರ್ ಮಾಲ್ ಹತ್ರ ಡಿಲೇ ಆಯಿತು ಒಂದು ಸಲ. ಸೊ ನಾವು ಒಂದು ಟ್ರೈನ್ ಬಿಟ್ವಿ, ಅದು ಫುಲ್ ರಶ್ ಇತ್ತು. ಬಟ್ ನೆಕ್ಸ್ಟ್ ಟ್ರೈನ್ ಆನ್ ಟೈಮೇ ಬಂತು, ಬಟ್ ಬರ್ಕೊಂಡಿತ್ತು ದರ್ ಇಸ್ ಅ ಡಿಲೇ ಅಂತ. ವಿ ಡಿಂಟ್ ಅಂಡರ್ಸ್ಟ್ಯಾಂಡ್ ವೈ ಬಟ್ ಡಿಲೇ ಅಂತ ಬರ್ಕೊಂಡಿತ್ತು. ಬಟ್ ಕೂಡಲೇ ಬಂತು, ನಮ್ಗೆ ನೆಕ್ಸ್ಟ್ ಟ್ರೈನ್ ಹತ್ಕೊಂಡು ಬಂದ್ವಿ ನಾವು. ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಇವತ್ತು ಆ್ಯಸ್ ಸಚ್. ನಾವು ನೋಡ್ದಂಗೆ ಸೆಕ್ಯೂರಿಟಿ ಎಲ್ಲ ಕಡೆನೂ ಇತ್ತು. ಅಂದರೆ ಅಂಥ ಯಾವ ಸಂದರ್ಭನೂ ನಮ್ಗೆ ಒಂದು ಲೈನ್ ಕೂಡ ಸ್ವಲ್ಪ ಆ ಕಡೆನೇ ಬಂದ್ರೂ ನಮಗೆ ಸೆಕ್ಯೂರಿಟಿ ಅವರು ಈ ಕಡೆ ಬನ್ನಿ ಅಂತ ಹೇಳ್ತಾನೆ ಇದ್ದರು. ಸೊ ನಮ್ಗೇನು ಹಂಗೆ ಅನಿಸ್ಲಿಲ್ಲ. ಬಟ್ ಅವ್ರು ಹೆಂಗೆ ಹೋದ್ರು ಆ ಲೈನ್ಗೆ ಅಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ, ಅಷ್ಟು ಟೈಟ್ ಸೆಕ್ಯೂರಿಟಿ ಮಧ್ಯದಲ್ಲೂ. ಇಲ್ಲ, ಇದ್ರ ಬಗ್ಗೆ ಆ್ಯಕ್ಚುಲಿ ಅವರು ಕೇರ್ ತೊಗೊಳ್ಬೇಕು, ಸ್ಪೆಷಲ್ ಕೇರ್ ತೊಗೊಳ್ಬೇಕು. ಯಾಕಂದರೆ ದಿಸ್ ಈಸ್ ದ ವೆರಿ ಪಬ್ಲಿಕ್ ಬರೋದು ಜಾಗದಲ್ಲಿ ಮ್ಯಾಕ್ಸಿಮಮ್ ಅವರು ಅದನ್ನು ಸರಿಪಡಿಸೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಅವರು. ಯಾಕಂದರೆ ಇಲ್ಲಿ ಫ್ಯಾಮಿಲಿ ಬರ್ತಾರೆ, ಏಜ್ ಆಗಿರೋರು ಬರ್ತಾರೆ. ಸೊ ಹಾಗಾಗಿ ಇವರಿಗೆ ದಯವಿಟ್ಟು ನಾವು ಐ ಆಮ್ ರಿಕ್ವೆಸ್ಟ್ ನಮ್ಮ ಮೆಟ್ರೋಗೆ ಹೇಳ್ತಾ ಇದ್ದೀವಿ, ಜಸ್ಟ್ ಇದನ್ನು ಆದಷ್ಟು ಮ್ಯಾಕ್ಸಿಮಮ್ ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಬೇಗ. ದಿಸ್ ಈಸ್ ಫಾರ್ ವೆರಿ ನೀಡ್ಫುಲ್. ಇಲ್ಲ ಆ್ಯಕ್ಚುಲಿ ಜಸ್ಟ್ ನನಗೆ ಈಗ ನಾನು ಬರಬೇಕಾದ್ರೆ ಜಸ್ಟ್ ಐ ಆಮ್ ಮೆಟ್ರೋನಲ್ಲಿ ಮಾತಾಡ್ಕೊಳ್ತಾ ಇದ್ರು, ಸ್ವಲ್ಪ ಇವತ್ತಿಂದ ಸ್ವಲ್ಪ ಸಮಸ್ಯೆ ಆಯಿತು ಅಂತೇಳಿ ಹೋಗೋ ಬರೋದಕ್ಕೆಲ್ಲ. ಸೊ ಹಾಗಾಗಿ ನಾನು ಕೇಳಿದೆ ಈ ಥರ. ಸೊ ನಮಗೂ ಒಂಥರ ಐ ಫೀಲ್ ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ನಮಗೆ ಆಗಿರೋ. ಐ ಆಮ್ ವರ್ಕಿಂಗ್ ಇನ್ ಫಾಸ್ಟ್. ನಾನು ಒಂದು 4 ಇಯರ್ಸಿಂದ ಮೆಟ್ರೋಲ್ಲಿ ಬರ್ತಾ ಇದ್ದೀನಿ. ಐ ವಿಲ್ ವೆರಿ ಎಂಜಾಯ್ ಮೆಟ್ರೋ. ಸೊ ಈ ಥರ ಆಗುತ್ತೆ. ಬಟ್ ಇವರು ಸ್ವಲ್ಪ ಕೇರ್ ತೊಗೊಂಡು ಸ್ಪೆಷಲ್ ಮಾಡೋಂಗಿದ್ರೆ ಇದು ವೆರಿ ಯೂಸ್ಫುಲ್ ಆಗುತ್ತೆ. ಮೇಡಮ್, ನಾನು ಸೋತೇನ್ ಸರ್ಕಲಿಂದ ಮೆಟ್ರೋ ಹತ್ಕೊಂಡು ಬಂದಿದ್ದು. ಸೋತೇನ್ ಸರ್ಕಲಿಂದ ಎಲ್ಚಣಿ ಲಾಸ್ಟ್ ಮೆಟ್ರೋ ಸ್ಟಾಪ್ ಆಯಿತು. ಅಲ್ಲಿಂದ ಬಸ್ಸೆಲ್ಲ ಫುಲ್ ರೆಸ್ಸು, ಫುಲ್ಲು ಜಾಮು. ಅಲ್ಲಿಂದ ನಾನು ಬಸ್ ರಶ್ ಆಗಿದ್ದಕ್ಕೆ ಸಿಗ್ನಲ್ ಇರೋದ್ರಿಂದ ನಡ್ಕೊಂಡು ಬಂದಿದ್ದೀನಿ. ಎಲ್ಲಿ ಗಂಟ ದೊಡ್ಡಕಲ್ಸಂದ್ರ ಗಂಟ ಅಷ್ಟು ಜಾಮ್ ಆಗಿದೆ ಆ ರೋಡ್ ಪೂರ್ತಿ. ಯಾಕಂದರೆ ಮಾಲ್ ಇರೋದ್ರಿಂದ ಪ್ಲಸ್ಸು ನಿಮಗೆ ಸಿಗ್ನಲ್ ಇರೋದ್ರೆ ಫುಲ್ ಜಾಮ್ ಆಗಿದೆ. ಇದು ನಮ್ಗೆ ಆಗಿರೋ ತೊಂದರೆ ಆಗಿದೆ ಮೇಡಮ್. ಈಗ ನಾನು ಮೆಟ್ರೋಯಿಂದ ಬಂದು ಎಲ್ಚಣಿ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ದೀನಿ. ಫುಲ್ ರಶ್ ಆಗಿದೆ, ಜಾಮ್ ಆಗಿದೆ. ಅದ್ರ ಬಂದು ನಡ್ಕೊಂಡು ಬರೋಣ ಅಂತ ನಡ್ಕೊಂಡು ಬಂದೆ ಮೇಡಮ್. ಈಗ ಮೇಡಮ್, ನಿರ್ಲಕ್ಷ್ಯ ಅನ್ನೋಕ್ಕಿಂತ 2 ಸೆಕ್ಯೂರಿಟಿ 3 ಸೆಕ್ಯೂರಿಟಿ ಅವ್ರಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬರು ಓಡಿ ಬಂದು ಎಗ್ರೋರನ್ನ ಬೀಳೋರನ್ನ ನೀವು ತಡೆಯೋಕ್ಕೆ ಸಾಧ್ಯ ಆಗೋಲ್ಲ. ಇದಕ್ಕೇನು ಮಾಡಬೇಕು ನೀವು, ಬ್ಯಾರಿಕೇಡ್ ಥರ ಮೆಟ್ರೋ ಬಂದ ತಕ್ಷಣ ಬ್ಯಾರಿಕೇಡ್ ಓಪನ್ ಆಗಬೇಕು, ಮೆಟ್ರೋ ಹೋಗಿದ ತಕ್ಷಣ ಬ್ಯಾರಿಕೇಡ್ ಕ್ಲೋಸ್ ಆಗಬೇಕು. ಈ ರೀತಿ ಸೇಫ್ಟಿ ಮಾಡೋದ್ರಿಂದ ಭಾಳ ಅನುಕೂಲ ಇದೆ. ಇವತ್ತು ಇದು ಮಾಡಿದ್ರೆ ಮುಂದಿನ ಫ್ಯೂಚರ್ ತುಂಬ ಅನುಕೂಲ ಆಗುತ್ತೆ ಮೇಡಮ್. ಇದು ಈಗ ನೋಡಿ ಗ್ರಿಲ್ ಇದೆ ನೋಡಿ, ಇದು ಯಾವ ಥರ ಗ್ರಿಲ್ ಹಾಕಿದ್ದಾರೆ ನೋಡಿ. ಗೇಟ್ ಹತ್ರ ಗ್ರಿಲ್ ಇದೆ. ಆ ಗ್ರಿಲ್ ಯಾವ ಥರ ಹೈಟ್ ಇದೆ, ಆ ಥರ ಹೈಟ್ ಇದ್ದರೆ ಗ್ರಿಲ್ ಇದ್ದರೆ ಟ್ರೈನ್ ಮೆಟ್ರೋ ಬಂದು ನಿಂತಿದ ತಕ್ಷಣ ಓಪನ್ ಆಗಬೇಕು, ಜನ ಇಳಿತಾರೆ. ಮತ್ತು ಅದು ಟ್ರೈನ್ ಹೋದ ತಕ್ಷಣ ಮೆಟ್ರೋ ಹೋದ ತಕ್ಷಣ ಹತ್ತಬೇಕು. ಆ ಥರ ಒಂದು ಫೆಸಿಲಿಟಿ ಆಗಬೇಕು. ಇದು ಮುಂದಿನ ಪೀಳಿಗೆಗೆ ಭಾಳ ಅನುಕೂಲ. ಯಾಕಂದರೆ ಇವತ್ತು ಮನುಷ್ಯನ ಯಾವ್ಯಾವ ಜಿಗುಪ್ಸೆಗೆ ಏನೇನು ತೊಂದರೆ ಮಾಡ್ಕೊತಾನೋ ಗೊತ್ತಿಲ್ಲ. ಅವ್ರವ್ರ ಮಾನಸಿಕ ನೋವುಗಳು ಏನೇನಿದೆಯೋ, ಇವತ್ತು ಪರಿಸ್ಥಿತಿ ಎಲ್ಲಿಂದ ಬರ್ತಾಯಿದ್ರೆ ಗೊತ್ತಿಲ್ಲ. ಇಡೀ ನಮ್ಮ ರಾಜ್ಯದಿಂದ ಹಿಡಿದು ನಮ್ಮ ಕರ್ನಾಟಕ ಬಿಟ್ಟು ಎಲ್ಲ ರಾಜ್ಯದಿಂದ ಬರ್ತಾಯಿದ್ದಾರೆ ಜನ. ಈ ರೀತಿ ಸಮಸ್ಯೆ ಆಗೋದು ಏನಂತಂದರೆ ಅವ್ರಿಗಿರೋ ತೊಂದರೆಗಳು ಏನಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಆ ತೊಂದರೆಗೆ ಈ ಥರ ಸಮಸ್ಯೆ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.